ಹೇಗಿತ್ತು ಗೊತ್ತಾ ಮಥುರಾ ವೃಂದಾವನ್ ಪ್ರಯಾಣ? ನಮ್ಮ ಫೋಕ್ ಟೀಮ್ನ ವೃಂದಾವನ್ ಯಾತ್ರೆ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನೋಡಿ ಬನ್ನಿ. ಅಂತೂ ಇಲ್ಲಿಂದ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಏನಿಲ್ಲ ಅಂದರೂ 1.5 ದಿನ ಅಂತೂ ತಗೊಳುತ್ತೆ. ಆದರೂ ಪರವಾಗಿಲ್ಲ, ಪ್ರಸಾದ ಮಾತ್ರ ನಿಯರ್ ಬೈ ಟೆಂಪಲಿಂದ ಟೈಮ್ ಟು ಟೈಮ್ ಬರ್ತಿದೆ. ಟ್ರೈನಲ್ಲಿ ಕೂತಿದ್ರು ಎಕ್ಸೈಟ್ಮೆಂಟ್ ಅಂತೂ ತಡೆಯೋಕೆ ಆಗ್ತಿಲ್ಲ, ಯಾಕಂದರೆ ನಾವು ಹೋಗ್ತಿರೋದು ವೃಂದಾವನ್. ಫೈನಲಿ ವಿ ರೀಚ್ಡ್ ವೃಂದಾವನ್. ಬ್ರಹ್ಮಾದಿ ದೇವತೆಗಳು ಕೃಷ್ಣನಿಗೆ ಪ್ರಾರ್ಥಿಸ್ಕೊಳ್ತಾರಂತೆ, ಏನಾದರೂ ಮಾಡಿ ನನಗೆ ವೃಂದಾವನದಲ್ಲಿ ಒಂದು ಹುಲ್ಲು ಕಡ್ಡಿಯಾಗಾದರೂ ಹುಟ್ಟಿಸು ಅಂತ. ಅಷ್ಟು ಶ್ರೇಷ್ಠ ಈ ವೃಂದಾವನ್. ಅದಕ್ಕೆ ವೃಂದಾವನದ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ದಂಡಾವತ್ ನಮಸ್ಕಾರ ಹಾಕಿ ಸ್ಟಾರ್ಟ್ ಮಾಡುವ. ನಮಸ್ಕರಿಸ್ಬಿಟ್ಟು ನಾವು ಹೋಗ್ತಿರೋ ಮೊದಲನೇ ಜಾಗನೇ ಇಡೀ ಜಗತ್ತಿನಲ್ಲೇ ಅತಿ ಎತ್ತರವಾದ ಮಂದಿರ ಅಂತ ಕರೆಸ್ಕೊಳ್ಳೋಕೆ ಹೊರಟಿರೋ ವೃಂದಾವನ ಚಂದ್ರೋದಯ ಮಂದಿರಕ್ಕೆ. ಬನ್ನಿ ಮಾಡೆಲ್ನ ತೋರಿಸ್ತೀನಿ. ಈ ಮಂದಿರ 8 ಎಕರೆ ಜಾಗದಲ್ಲಿ ಆಗ್ತಾ ಇದ್ರೆ 700 ಅಡಿಗಳು ಎತ್ತರ ಬರುತ್ತೆ ಮತ್ತು 70 ಮಹಡಿಗಳು ಇರುತ್ತೆ. ಅಷ್ಟೇ ಅಲ್ಲ, ಕೃಷ್ಣನ ಎಲ್ಲ ಲೀಲೆಗಳನ್ನ ತೋರಿಸುವಂಥ ಥೀಮ್ ಪಾರ್ಕ್ಗಳು, 12 ವೃಂದಾವನದ ವನಗಳು, ತಾಯಿ ಮನೆ ಕೂಡ ಇರ್ತವೆ. ಭಗವದ್ಗೀತೆ ಮತ್ತು ಭಾಗವತದ ಶಿಕ್ಷಣ ಮತ್ತು ಅಧ್ಯಯನ ಅಷ್ಟೇ ಅಲ್ಲದೆ ಎಲ್ಲ ಭಕ್ತರಿಗೆ ವಸತಿ ಕೂಡ ಇರುತ್ತೆ. ಈಗ ಈ ಅದ್ಭುತ ಮಂದಿರದ ರಾಜಾರಾಣಿನ ನೋಡೋ ಸಮಯ. ದಿ ಮೋಸ್ಟ್ ಬ್ಯೂಟಿಫುಲ್, ಅತಿ ಸುಂದರ ಶ್ರೀ ಶ್ರೀ ರಾಧಾ ವೃಂದಾವನ್ ಚಂದ್ರ. ದರ್ಶನ ಆಗ್ತಿದ್ದಾಗೆ ಕೀರ್ತನೆ. ಕೀರ್ತನ ಮುಗಿಸ್ಕೊಂಡು ಈಗ ಬಂದ್ವಿ ಅನ್ನಕೂಟ ಪ್ರಸಾದಂ ಹಾಲ್ಗೆ. ಇವತ್ತು ಏಕಾದಶಿ ಇರೋದ್ರಿಂದ ಗ್ರೈನ್ ಐಟಮ್ ಎಲ್ಲ ತಿನ್ನೋ ಆಗಿಲ್ಲ, ಅದಕ್ಕೆ ಎಲ್ಲ ಸಾಬುದಾನದಿಂದ ಮಾಡಿರೋದು. ಪ್ರಸಾದ ಮಂತು ಮುಗಿತು. ಈಗ ನಾವು ಹೋಗ್ತಿರೋದು ವೃಂದಾವನ್ ಪರಿಕ್ರಮಕ್ಕೆ. ಪರಿಕ್ರಮದಲ್ಲಿ ಮೊದಲನೇದಾಗಿ ಸಿಕ್ಕಿದ್ದ ಕೃಷ್ಣ ಬಲರಾಮ ಮರ, ಎಲ್ಲಿ ಅವರಿಬ್ರು ಕುತ್ಕೊಂಡು ಆಟ ಆಡ್ತಾ ಇದ್ರು. ನಾವೀಗ ನೆಕ್ಸ್ಟ್ ಹೋಗ್ತಿರೋ ಜಾಗ ನಿಮಗೆಲ್ಲ ಗೊತ್ತೇ ಇರುತ್ತೆ, ಟಿವಿನಲ್ಲಿ ನೋಡಿರ್ತೀರ, ಅದೇ ಕಾಲಿಯ ಘಾಟ್. ಎಲ್ಲಿ ಕೃಷ್ಣ ಈ ಕಾಲಿಯ ಅನ್ನೋ ಸರ್ಪದ ಜೊತೆ ಫೈಟ್ ಮಾಡಿ ಅದರ ಮೇಲೆ ನರ್ತನ ಮಾಡಿ ಅದರ ವಿಷವನ್ನೆಲ್ಲ ತರಿಸಿ ಅದಕ್ಕೆ ಆಶೀರ್ವದಿಸಿ ಬೇರೆ ಕಡೆ ಕಳಿಸ್ತಾನೆ. ಅದೇ ಪ್ಲೇಸ್ ಇದು, ಕಾಲಿಯ ಘಾಟ್. ಈ ಸ್ಥಳದಲ್ಲಿ ಒಂದು ವಿಶೇಷತೆ ಇದೆ. ಏನಂದರೆ, ನೀವು ನೋಡ್ತಿರೋ ಈ ಮರ ಸಾಮಾನ್ಯವಾದ್ದಲ್ಲ, ಯಾಕಂದರೆ ಇದ್ರ ಮೇಲೆ ಒಂದು ಹನಿಯ ಅಮೃತವನ್ನು ಗರುಡ ದೇವ ಸತ್ಯಯುಗದಲ್ಲಿ ಬೀಳ್ತಿರ್ತಾನೆ. ಆದ್ದರಿಂದ ಈ ಕಾಲಿ ಅನ್ನೋ ಸರ್ಪದ ವಿಷದಿಂದ ಎಲ್ಲ ಮರಗಳು ಸತ್ತೋದ್ರೂ ಕೂಡ ಈ ಮರ ಮಾತ್ರ ಉಳಿದಿರುತ್ತೆ. ಈ ಕಾಲಿಯ ಘಾಟಿಂದ ಸ್ವಲ್ಪ ಮುಂದೆ ಹೋದರೆ ಸಿಗೋ ದೇವಸ್ಥಾನನೇ ಶ್ರೀ ಶ್ರೀ ರಾಧಾ ಮದನ್ ಮೋಹನ್ ಮಂದಿರ. ಈ ದೇವಸ್ಥಾನಕ್ಕೆ 500 ವರ್ಷದ ಇತಿಹಾಸ ಇದೆ. ಸನಾತನ ಗೋಸ್ವಾಮಿಗಳ ಭಕ್ತಿಗೆ ಮೆಚ್ಚಿ ಕಪೂರ್ ರಾಮದಾಸ್ ಅನ್ನೋ ವ್ಯಾಪಾರಿ ನಿಮಗೋಸ್ಕರ ನಾನೇನಾದರೂ ಮಾಡಬೇಕು ಅಂತ ಹೇಳಿದಾಗ ಸನಾತನ ಗೋಸ್ವಾಮಿಗಳು ರಾಧಾ ಮದನ್ ಮೋಹನ್ನಿಗೆ ಒಂದು ಮಂದಿರವನ್ನು ಕಟ್ಟಿಸ್ಕೊಡು ಅಂತ ಹೇಳಿದಾಗ ಇಂಥ ಭವ್ಯ ಮಂದಿರ ನಿರ್ಮಾಣವಾಯಿತು. ಆದರೆ ಏನು ಮಾಡೋದು, ಈ ದುಷ್ಟ ಮೊಘಲ ರಾಜ ಔರಂಗಜೇಬನ ಕಾಲದಿಂದ ಈ ಮಂದಿರ ಧ್ವಂಸ ಆಗೋಯಿತು. ಹಾಗೆ ಈ ಇತಿಹಾಸನೆಲ್ಲ ಮೆಲ್ಕು ಹಾಕ್ತಾ ಕೃಷ್ಣನಾಮವನ್ನು ಜಪ ಮಾಡ್ತಾ ವೃಂದಾವನದ 15 ಕಿಲೋಮೀಟರ್ ಪರಿಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೀವು ನೋಡೋದಾದರೆ 5,000ಗಳಿಗಿಂತ ಜಾಸ್ತಿ ವೃಂದಾವನದಲ್ಲಿ ಮಂದಿರಗಳಿವೆ. ಎಲ್ಲ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಅಂತಲೇ ಈ ವೃಂದಾವನದ ಪರಿಕ್ರಮ ಮಾಡಿ ಎಲ್ಲ ದೇವಸ್ಥಾನಗಳಿಗೂ ಹೋಗಿರೋ ಪುಣ್ಯ ಬರುತ್ತೆ ಅನ್ನೋದು ಪ್ರತೀತಿ. ಪರಿಕ್ರಮ ಮುಗಿದ ತಕ್ಷಣ ನಾವು ಹೋಗಿದ್ದು ಕೃಷ್ಣ ಬಲರಾಮ್ ಮಂದಿರ್, ಎಲ್ಲಿ ಪ್ರಭುಪಾದ್ ಸಮಾಧಿ ಮಂದಿರ್ ಕೂಡ ಇದೆ. ಎಲ್ರಿಗೂ ಇಸ್ಕಾನ್ ದೇವಸ್ಥಾನಗಳು ಅಂದ ತಕ್ಷಣ ಗೊತ್ತಾಗುತ್ತೆ, ಆದರೆ ಪ್ರಭುಪಾದ್ ಅಂದ ತಕ್ಷಣ ಯಾರಿಗೂ ಗೊತ್ತಾಗೋದಿಲ್ಲ. ಜಾತಿ, ಧರ್ಮ, ಬಣ್ಣ, ಸ್ವದೇಶಿ, ವಿದೇಶಿ ಅಂತ ಯಾರನ್ನು ಭೇದ ಭಾವ ಮಾಡದೆ ಇಡೀ ಜಗತ್ತಿನ ತುಂಬ 14 ಬಾರಿ ಪ್ರಯಾಣ ಮಾಡಿ ಕೇವಲ 10 ವರ್ಷದಲ್ಲಿ 108 ಮಂದಿರಗಳನ್ನ ಸ್ಥಾಪಿಸಿ ಲಕ್ಷ ಪಾಮರರಿಗೆ ಕೃಷ್ಣ ಭಕ್ತಿಯನ್ನು ಕೊಟ್ಟು ಮೇಲಕ್ಕೆತ್ತಿದ ಕೀರ್ತಿ ಇವರದು.
ಇವಾಗ ಇಡೀ ಜಗತ್ತಿನ ತುಂಬ 85ಕ್ಕಿಂತ ಹೆಚ್ಚಿಗೆ ಭಾಷೆಯಲ್ಲಿ ಭಗವದ್ಗೀತೆ, ಭಾಗವತಂನಂತಹ ಗ್ರಂಥಗಳು ಅನುವಾದಿಸಲ್ಪಟ್ಟಿವೆ. ಆದರೆ ಈ ಗ್ರಂಥಗಳನ್ನೆಲ್ಲ ಪ್ರಭುಪಾದ್ ಸಂಸ್ಕೃತದಿಂದ ಆಂಗ್ಲ ಭಾಷೆಗೆ ಅನುವಾದಿಸೋಕೆ ಪ್ರಾರಂಭಿಸಿದ ಜಾಗ ಯಾವುದು ಗೊತ್ತಾ? ಅದೇ ಈ ಸಣ್ಣ ಕೊಠಡಿ ರಾಧಾ ದಾಮೋದರ್ ಮಂದಿರದಲ್ಲಿದೆ. ಈ ಕೊಠಡಿಯಲ್ಲಿರೋ ಈ ಕಿಟಕಿಯಿಂದ ಹೊರಗಡೆ ನೋಡ್ತಾ ಎಲ್ಲ ಆಚಾರ್ಯರಿಗೆ ಪ್ರಾರ್ಥಿಸಿಕೊಳ್ಳುತ್ತಾ ಪ್ರೇರೇಪಿತರಾಗಿ ಈ ಮಹದ್ ಸಾಧನೆಯನ್ನ ಪ್ರಭುಪಾದರು ಮಾಡ್ತಾರೆ. ಇಲ್ಲಿಂದ ಸೀದಾ ವೃಂದಾವನ್ ಚಂದ್ರೋದಯ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ರಾತ್ರಿ ಪ್ರಸಾದಂ ನಮಗೋಸ್ಕರ ಕಾಯ್ತಾ ಇದೆ. ಮಹಾಪ್ರಸಾದಂ ಕೀ, ವೃಂದಾವನ್ ಧಾಮ್ ಕೀ.